ಪಳ್ಳಿಗೆ ಕೇಳ್ತದಲ್ಲ ಅವ ಅಲ್ಲಿ ಬಂದಿದ್ದಾನೆ ಇಲ್ಲ ಅಂತ ಇವ್ಗೆ ಸೂಚನೆ ಕೊಡ್ಬೇಕಲ್ಲ. ಇಲ್ಲಿಲ್ವಾ ಸ್ಕೂಲ್ ಬರ್ಲಿಲ್ವಾ ಅಲ್ವಾ ಅಲ್ಲಿಂದ ಮತ್ತೊಂದು ಪಳ್ಳಿಗೆ ಕೇಳಬೇಕು ಅಲ್ಲಿ ಬಂದಿದ್ದೀಲ್ವ ಅಂತ. ಅಲ್ಲೂ ಕೂಗುವುದು ಹಾಗೆ. ನಮ್ದು ಕೂಗುವುದು ಬಿಟ್ಟು ನಮ್ಮ ಅಲ್ಲ ಈಗ ಇಲ್ಲ. ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಇನ್ನು ಹುಡುಕ್ತಾ ಉಂಟು ಅಂದ್ರೆ ನಾ ಹೇಳಿದ್ದು ಯಾಕೆ ನಿಮ್ದು ತಪ್ಪು ತಿಳ್ಕೊಳ್ಬೇಡಿ. ಈ ಮಂದಿ ಭೇದ ಭಾವ ಮಾಡುವುದು ಯಾಕೆ ಅಂತ ಕೇಳ್ತಾರೆ. ಇದು ಮಂದಿ ಮಾಡ್ಕೊಳ್ಳುವುದು ಬಿಟ್ಟೆ ದೇವರು ಮಾಡುವುದಿಲ್ಲ. ಬೇಡ ನಿಮ್ಮಲ್ಲೇ ಒಂದು ಮಾತು ಹೇಳ್ತದೆ. ಈಗ ಊರಿಗೆ ಮಳೆ ಬರ್ಲಿಲ್ಲ ಅಂತ ತಿಳ್ಕೊಳ್ಳುವ, ಆವಾಗ ನೀವೆಲ್ಲ ಏನು ಮಾಡುವುದು? ಹೋಮ ಗೀಮ ಎಲ್ಲ ಮಾಡ್ತದೆ ಮಾಡುವುದಿಲ್ವಾ? ಮಳೆ ಊರಿಗೆ ಮಳೆ ಬರ್ಲಿ ಅಂತ. ಆಮೇಲೆ ಆ ಮಳೆ ಬಿದ್ದಾಗ ಓ ಇದು ಮಾಡಿದ್ದು ಇಂದು ಹೋಮ ಮಾಡಿದ್ದು ನಾನು ಸೈಬರ್ ಮನೆಯಲ್ಲಿ ಬೀಳಬಾರದು ಅಂತ ಆ ಮಳೆ ಗೊತ್ತಿರ್ತದೆ. ಹೋಮ ಮಾಡಿದ್ದು ಇಂದು ಆದ್ರೂ ಮಳೆ ಬೀಳುವುದು ಎಲ್ಲ ಕಡೆಗೂ ಬೀಳುವುದಿಲ್ಲ. ಹಾಗೆ ಇರುವಾಗ ಭೇದ ಭಾವ ಮಾಡುವುದು ಯಾಕೆ? ವಿಷಯ ಹೇಳಿದ್ದು ಅದಕ್ಕೆ ಹೇಳಿದ್ದು. ನಮ್ದು ಎಲ್ಲ ಮಾಡ್ಕೊಳ್ಳುವುದು ಆ ಜಾತಿ ಈ ಜಾತಿ ಅಂತೆಲ್ಲ ಮಾಡ್ಕೊಡುವುದು ಅದಕ್ಕೆ ಹೇಳಿದ್ದು. ಈಗ ಸತ್ಯ ಹೇಳ್ತದೆ. ಅದು ನಮ್ ಜಾತಿ ಅಲ್ಲ. ಈಗ ಎಲ್ಲರೂ ಮಾಡ್ತಾರೆ. ಒಳ್ಳೆ ವ್ಯಾಪಾರ ಅಡಿಲ್ಲ. ಈಗ ಸತ್ಯ ಇಲ್ಲ. ಈಗ ನಾನು ಒಂದು ಕತ್ತಿ ತಂದು ಚಂದ ಯಾಕಾರ ಇಲ್ಲ ಅವನ ಕೈ ಸ್ವಲ್ಪ ಕಡಿತದೆ. ಅದು ಅಲ್ಲ ಕಡಿದ್ರೆ ಕೆಂಪು ರಕ್ತ ಬರುವುದಿಲ್ಲ. ಈಗ ನನ್ನದು ಹೌದಲ್ಲ ಹೀಗೆ ಮಾಡ್ತದೆ, ಸ್ವಲ್ಪ ಹೀಗೆ ಮಾಡ್ತದೆ. ನನಗೆ ಬರುವುದು ಕೆಂಪು ರಕ್ತ. ಹಾಗೆ ಇರ್ಬೇಕಾದ್ರೆ ಯಾಕೆ ಪರಿಬೇಜ ಮಾಡಬೇಕು ಅಲ್ವಾ? ಹೌದೌದು. ಇದೆಲ್ಲ ಯಾಕೆ ಹೇಳಿದ್ದು? ಒಂದೇ ಹೇಳಿದ್ದು ಅಂತ ನಾನು ಹೇಳಿದ್ದೆ ಬಿಟ್ಟೆ ಮತ್ತೆ ಯಾಕೋ ಅಲ್ಲ. ನಿಮ್ಮ ಹತ್ರ ಮಾತಾಡ್ತಾ ಸಮಯ ಹೋಗಿದ್ದೆ ಗೊತ್ತಾಗಲ್ಲ. ಮಾತಾಡ್ಬೇಕು ಮೊದ್ಲೆಲ್ಲ. ನೀವು ಒಳ್ಳೆ ಮಾತಾಡುವವರು ನೀವು ಸಿಕ್ಕಿದ್ದೀರಿ ಅಂತಂದ್ರೆ ಸಂತೋಷ ಪಡಬೇಡ ನಾವು. ಅದಕ್ಕೆ ನೀವು ಸಿಕ್ಕಿದ್ದೀರಿ ಅಂತ ಒಂದು 4 ಮಾತಾಡಿದ್ದೀರಿ. ಹೆಸರೇ ಇಲ್ಲಲ್ಲ. ನನಗೆ ಸಮಯ ಆಯ್ತು. ನಾನು ಅರಮನೆಗೆ ಹೋಗಬೇಕು ಅಲ್ಲಿ ಕುದುರೆ ಕಾದುಕೊಂಡಿರುವ ನಾನು. ಹೌದೌದು. ನನ್ನ ಹೆಸರು ಜಮೀರ್ ಜಮೀರ್ ಅಂತಿತ್ತು. ಈಗ ಜಕೀರ ಮಾಡಿ ಅಪ್ಪನ ಹೆಸರು ಅಬ್ದುಲ್ ರೆಹಮಾನ್ ಅಹ್ಮದ್ ಪೊಕ್ಕಿ. ಅಬ್ದುಲ್ ರೆಹಮಾನ್ ಅಹ್ಮದ್ ಪೊಕ್ಕಿ. ಅದು ನಾನು ಇಟ್ಟಿದ್ದೆ ಹೆಸರಲ್ಲ. ಅದು ಇಡೀ ಮನುಷ್ಯರ ಹತ್ರ ಕೇಳ್ಬೇಕು. ಹೌದೌದು. ನಂಗೆ ಒಬ್ಳು ಮಗಳು ಉಂಟು. ಜಮೀಲ. ಹೌದೌದು. ಇದು ನೋಡಿ ಈಗ ಕರೀತಾರೆ. ನೋಡ್ಬೇಕು, ನೀವು ನೋಡ್ಬೇಕು. ನೋಡುವುದು ನಿಮ್ದು ಆಯ್ತು. ನೀವು ನೋಡ್ಬೇಕು. ಆಸೆ ಇದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲ ಮಗಳು ಇಲ್ಲಿ ಬಾ.